Good morning. Good morning, guys. Welcome to day 17. 17 tane. 17. Let's begin the challenge. ಇವತ್ತು 62.45 ತೋರಿಸ್ತಾ ಇದೆ. ವೇಟು ಅಪ್ ಆ್ಯಂಡ್ ಡೌನ್ ಇಟ್ಸ್ ಗೋಯಿಂಗ್. ಹಾಯ್ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ವೆಲ್ಕಮ್ ಟು ಡೇ 17. ಹೇಗಿದ್ದೀರಾ? ಇವತ್ತು ಕೂಡ ನಾನು ಬೆಳಗ್ಗೆ 5 ಗಂಟೆಗೆ ಎದ್ದೆ. ಬಟ್ ನನ್ನ ಜೊತೆ ನನ್ನ ಮಗನೂ ಎದ್ಬಿಟ್ಟು ವಾಪಸ್ ಮಲ್ಗೋಣ ಅಂತ ಇವತ್ತು ಕೂಡ ಹಠ ಮಾಡ್ತಾ ಇದ್ದ ಯಾಕೋ. ಬಟ್ ಸಮಾಧಾನ ಮಾಡಿ, ಓಕೆ ನೀನು ಬೆಡ್ರೂಮಲ್ಲಿ ಮಲ್ಕೊಂಡು ನಾನು ಬೆಡ್ರೂಮಲ್ಲೇ ಪ್ರಾಣಾಯಾಮ ಮಾಡ್ತೀನಿ ಅಂತ ಮಾಡ್ತಾ ಇದ್ದೀನಿ. ಬಟ್ ವರ್ಕೌಟ್ ಮಾಡೋಕೆ ಅವನು ಎದ್ಬಿಟ್ಟು ಮತ್ತೆ ಬಂದೇ ಬಿಟ್ಟ ಹಾಲ್ಗೆ. One second, let me keep it here maybe. I don't know. ಇವತ್ತು ಕಷ್ಟಪಟ್ಟು ವರ್ಕೌಟ್ ಮುಗಿಸಿದೆ. ಸಾಹೇಬ್ರಿದ್ದಾರಲ್ಲ, ನಿನ್ನೆಯಿಂದ ಎದ್ದೇಳಬೇಡ ಮಲ್ಕೋ ಅಂತ ಹಠ ಮಾಡ್ತಾ ಇದ್ದಾನೆ. ನೀವೇ ಹೇಳಿ ಅವನಿಗೆ. ಹಿ ಶುಡ್ ಬಿಕಮ್ ಗುಡ್ ಬಾಯ್ ಲೈಕ್ ಹೌ ಹಿ ವಾಸ್ ಆಲ್ ದೀಸ್ ಡೇಸ್. ಓಕೆ, ವರ್ಕೌಟ್ ಆಯಿತು. ಈಗ ಸ್ನಾನ ಮಾಡಬೇಕು ಅಂತ ಇದ್ದೀನಿ. ಇನ್ನೇನು ಮಾಡ್ತಾರೋ ಸಾಹೇಬ್ರು ಗೊತ್ತಿಲ್ಲ. ಸೊ ನಿನ್ನೆದು ವೀಡಿಯೋ ಎಡಿಟ್ ಮಾಡಿಲ್ಲ, ಇನ್ನು ವೀಡಿಯೋ ಎಡಿಟ್ ಮಾಡಬೇಕು. ನೋಡಿ ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ. ನೋಡಿ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಾಮೆಂಟ್ಸ್ ಮೂಲಕ ತಿಳಿಸ್ತಾ ಇರಿ. ಇವತ್ತು ವೆನ್ಸ್ಡೇ, ಐ ಬಿ ವರ್ಕಿಂಗ್ ಫ್ರಮ್ ಹೋಮ್. ಸೊ ಯಾ ಹಾಂ ವೆನ್ಸ್ಡೇ ಕಣೋ. ಸೊ ಹೆಂಗೋ ಮಾಡಿ ಪ್ರಾಣಾಯಾಮ ವರ್ಕೌಟ್ ಆಯಿತು. ಈಗ ಸ್ನಾನಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ನನ್ನ ಮಗ ಬಿಡ್ತಾನೆ ಇಲ್ಲ. ಯಾಕೋ ನಿನ್ನೆಯಿಂದ ತುಂಬ ಹಠ ಮಾಡ್ತಾ ಇದ್ದಾನೆ. ಸೊ ಬುಕ್ಸ್ ಅಲ್ಲೇ ಇತ್ತಲ್ಲ, ಅದು ನೋಡಿ ಸ್ಟೋರಿ ಮಾಡೋ ಅಂತ ಶುರು ಮಾಡ್ದೆ. ಓಕೆ ಚಲೋ, ಇನ್ನೊಂದು ಟಾಸ್ಕ್ ಮುಗಿಯುತ್ತೆ ಅಂದ್ಕೊಂಡು ಬೆಳಗ್ಗೆನೇ ಸ್ಟೋರಿ ಹೇಳಕ್ಕೆ ಶುರು ಮಾಡಿದ್ದೀನಿ ಇವತ್ತು. ಹಾಗೆ ವಾಷಿಂಗ್ ಮೆಷಿನಲ್ಲಿ ಈ ಬೆಡ್ಶೀಟ್ಸ್ ಎಲ್ಲ ಒಗಿಗೆ ಹಾಕಿದ್ದೆ, ಅದನ್ನು ಈಗ ಡ್ರೈಯಿಂಗ್ ಹಾಕ್ತಾ ಇದ್ದೀನಿ. ಫಸ್ಟು ಇದು ಕ್ಯಾಲ್ಶಿಯಂ ಕೊಟ್ಟರೆ ಇದು ಪೊಟ್ಯಾಷಿಯಮು. ಸೊ ಪೊಟ್ಯಾಷಿಯಮ್ನ ತಿಂದು ಕ್ಯಾಲ್ಶಿಯಮ್ನ ಕುಡಿದ್ರೆ ಪೊಟ್ಯಾಷಿಯಮ್ನ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ. ಅಂದರೆ ಹಣ್ಣನ್ನು ತಿಂದು ಬಾಳೆಹಣ್ಣನ್ನು ತಿಂದುಬಿಟ್ಟು ಹಾಲು ಕುಡಿದ್ರೆ ಇದರಲ್ಲಿ ಪೊಟ್ಯಾಷಿಯಮ್ ಕಂಪ್ಲೀಟಾಗಿ ಅಬ್ಸಾರ್ಬ್ ಆಗುತ್ತೆ. ಯಾಕಂದ್ರೆ ಅದರಲ್ಲಿ ಕ್ಯಾಲ್ಶಿಯಂ ಇದೆ. ಇದು ಕೈ ತೊಳ್ಕೊಂಡೆ ಪುಟ್ಟ ನೀನು? ಇದು ಒಂಚೂರು ಹಾಲು ಹಾಕ್ತಂಗೆ ಕಾಣುತ್ತೆ, ಅದಕ್ಕೆ. ಸರಿ, ಫುಲ್ ಆನು. ವೆರಿ ಗುಡ್ ಬಾಯ್. ನಾವು ಆಲ್ ಯುವರ್ ಫೇವ್ರೆಟ್ ಸ್ಟಫ್ಸ್. ಓಕೆ, ಎಂಜಾಯ್ ಯೋರ್ ಬ್ರೇಕ್ಫಾಸ್ಟ್. ಐಲ್ ಕ್ವಿಕ್ಲಿ ಗೋ ಆ್ಯಂಡ್ ಟೇಕ್ ಬಾತ್. ಓಕೆ ಪ್ಲೀಸ್. ಪಟ್ಟಂತ ಬರ್ತೀನಿ. ನಾನು ಸ್ನಾನ ಮಾಡ್ಕೊಂಡು ಬಂದೆ. ಪೂಜೆ ಸ್ನಾನ ಎಲ್ಲ ಆಯ್ತು. ಇವಾಗ ಪಟ್ಟಂತ ತಿನ್ಬೇಕು. ಇವಾಗ ರೆಡಿನೇ ಇದೆ. ಆಮ್ಲೆಟ್ ಮಾಡಿದ್ದೀನಿ. ಐ ಶೋ ಯು. ಸೊ ಸಿಂಪಲ್ ತಿಂಡಿ ಇವತ್ತು. ಫ್ಲಾಕ್ಸ್ ಸೀಡ್ಸ್, ಡ್ರೈ ಫ್ರೂಟ್ಸ್ ಆಯಿತು. ಬ್ರೇಕ್ಫಾಸ್ಟ್, ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ 2 ಟಾಸ್ಕ್ ಮುಗೀತು. ಆ್ಯಂಡ್ ಇದು ಬ್ರೆಡ್ ನೋಡಿ ಸಾಕಾಗೋಗಿದೆ ಅನಿಸುತ್ತೆ ನಮಗೂ ಸಾಕಾಗೋಗಿದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ಎಕ್ಸ್ಪೈರಿ ಡೇಟ್ ಇರೋದ್ರಿಂದ ಬೇಗ ತಿಂದು ಮುಗಿಸ್ಬಿಡ್ಬೇಕು. ಟುಡೇ ಇಸ್ ದ ಲಾಸ್ಟ್ ಆ್ಯಂಡ್ ವಿಲ್ ವೈಂಡ್ ದಿಸ್ ಅಪ್. ಆ್ಯಂಡ್ ದಿಸ್ ಗೈ ಇಸ್ ಡೂಯಿಂಗ್ ದಿಸ್ ಆಕ್ಟಿವಿಟಿ. ಯಾಕಂದ್ರೆ ಅಲ್ಲಿ ಇರ್ತಾರಲ್ಲ ರಾವಣ ಕೆಟ್ಟವರು ಬರೋದೇ ಇಲ್ಲ, ಆಮೇಲೆ ಇರ್ತಾರೆ. How are you eating? Just take it one bite. Why are you taking one small place? We are going to drop everything down. ಅವನಿಗೆ ಆಲ್ಮಂಡ್ ಅಂದರೆ ಅಷ್ಟಕ್ಕಷ್ಟೇ. ಮೊಟ್ಟೆ ಅಂತೂ ಮೊದಲೇ ಇಷ್ಟ ಇಲ್ಲ. ಬಟ್ ಅದಕ್ಕಂತ ನಾನು ಮಾಡೋದೇ ಇಲ್ಲ ಅವನಿಗೆ. ಇವತ್ತು ಮಾಡಿದಾಗ ನನಗೂ ಬೇಕು ಅಂತ ಹೇಳ್ದ. ಅದರಲ್ಲೂ ವೈಟ್ ಪಾರ್ಟ್ ತಿಂದು ಯೆಲ್ಲೋ ಪಾರ್ಟೆಲ್ಲ ಹಾಗೆ ಇಟ್ಟಿದ್ದಾನೆ ನೋಡಿ ಮೂಲೆಯಲ್ಲಿ. ಆಮೇಲೆ ಈ ಕಡೆ ರಾಮಾಯಣ ಹಚ್ಕೊಟ್ಟಿದ್ದೀನಿ. ನಾನು ಸ್ಥಾನಕ್ಕೆ ಹೊರಡಬೇಕಾದ್ರೆ ಅವ್ನು ಬಿಡಲಿಲ್ಲಲ್ಲ, ಅದಕ್ಕೆ ವೀಡಿಯೋ ಹಚ್ಚಿ ಇಟ್ಟಿದ್ದೀನಿ. ಮೈಥಾಲಜಿಕಲ್ ವೀಡಿಯೋಸ್ ಅಂದರೆ ತುಂಬ ಇಷ್ಟ ಅವನಿಗೆ. ಬಟ್ 1000 ಕ್ವೆಶನ್ಸ್ ಕೇಳ್ತಾನೆ. ಐ ನೋ ಇಟ್ಸ್ ಕ್ವಾಲಿಟಿ ದಟ್ ಐ ಶುಡ್ ಬಿ ಪ್ರೌಡ್ ಆಫ್. ಬಟ್ ನಾನು ಒಬ್ಬಳೇ ಎಷ್ಟು ಅಂತ ಕ್ವಶನ್ಗೆ ಆನ್ಸರ್ ಮಾಡಲಿ ಹೇಳಿ, ಕ್ವಶನ್ಸ್ ಕೇಳ್ತಾನೆ ಇರ್ತಾನೆ ಹಾಗೆ. ನೀವು ಕಮೆಂಟ್ಸ್ ಹಾಕೋಕ್ಕಿಂತ ಮುಂಚೆನೇ ಹೇಳ್ಬಿಡ್ತೀನಿ, ಅದು ಮೊಟ್ಟೆ ತಿಂತ ರಾಮಾಯಣ ನೋಡಬೇಕಾದ್ರೆ ಒಂಥರ ಗಿಲ್ಟ್ ಕಾಡ್ತಾ ಇತ್ತು ನನಗೆ. ಲೈಕ್ ಸರ್ ಇಟ್ ವಾಸ್ ಜಸ್ಟ್ ಕೋಇನ್ಸಿಡೆಂಟ್. ನನಗೂ ಅಷ್ಟೇ ಎಷ್ಟು ಸತಿ ಮೊಟ್ಟೆ ತಿನ್ನಬೇಕಾ ಬೇಡವಾ ಅಂತ ಕನ್ಫ್ಯೂಷನ್ ಆಗುತ್ತೆ, ಗಿಲ್ಟ್ ಇರುತ್ತೆ. ಬಿಕಾಸ್ ದಿಸ್ ಈಸ್ ಒನ್ ಆಫ್ ದ ವೆರಿ ಲೀಸ್ಟ್ ಅವೈಲೇಬಲ್ ಆಪ್ಷನ್ಸ್ ಫಾರ್ ಪ್ರೋಟೀನ್ ಅಲ್ವಾ. ಸೊ ಇರೋ ನಾನ್ ವೆಜ್ ಆಪ್ಷನ್ಸಲ್ಲಿ ಮೊಟ್ಟೆನಾದರೂ ತಿಂತೀನಿ ನಾನು. ಬಟ್ ಕೆಲವೊಂದು ಸರ್ತಿ ಗಿಲ್ಟ್ ಕಾಡ್ತಾ ಇರುತ್ತೆ ನನಗೆ, ತಪ್ಪ ಸರಿನಾ, ಪ್ರಾಣಿ ಹತ್ಯೆ ಮಾಡ್ತಿದ್ದೀವಿ ಅಂತೆಲ್ಲ. ಏನೋ ಬಿಡಿ, ನೆವರ್ ಎಂಡಿಂಗ್ ಡೌಟ್ ಅದು.
ಯಾರು ಭರತ ಭರತ ಅಲ್ಲ ಭರತನೇ ಭರತ ಯಾರು ಬ್ರೆಡ್ ತಿನ್ನಲ್ವಾ, ಸ್ವಲ್ಪ ಏನಾದ್ರು ಬಿಸಿ ಬಿಸಿ ಕುಡಿಬೇಕು ಅನಿಸ್ತದೆ, ಅದಕ್ಕೆ ನಾನು ಇನ್ನೊಂದು ಟಾಸ್ಕ್ ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ ಅಂತ ಜಿಂಜರ್ ಆ್ಯಂಡ್ ಲೆಮನ್ ವಾಟರ್ನ ಕುಡಿತಾ ಇದ್ದೀನಿ. ಅಲ್ಲಿಗೆ ಇನ್ನೊಂದು ಟಾಸ್ಕ್ ಕಂಪ್ಲೀಟ್. ಮೂವಿಂಗ್ ಆನ್ ಟು ನೆಕ್ಸ್ಟ್ ಟಾಸ್ಕ್. ಅವಿಕ್ತನಿಗೆ ಹೋಮ್ವರ್ಕ್ ಮಾಡಿಸೋದು, ಆಮೇಲೆ ನಾನು ನನ್ನ ಕೆಲಸನೂ ಸ್ಟಾರ್ಟ್ ಮಾಡಬೇಕಲ್ಲ, ಆಫೀಸ್ ಕೆಲಸ ಮಾಡ್ತಾಯಿದ್ದೀನಿ. ಆಫೀಸ್ ಕೆಲಸನೇ ಮಾಡ್ತಾ ಅವನಿಗೆ ಹೇಳ್ಕೊಡ್ತಾ ಇದ್ದೀನಿ ಕನ್ನಡ ಅಕ್ಷರಗಳನ್ನು. ಕೈ ತೆಗಿಯೋ. ವೆರಿ ಗುಡ್ ಜಾಬ್. ಐ ಆಮ್ ಸೋ ಪ್ರೌಡ್ ಆಫ್ ಯು. Where did we eat? And this is sweetie vegetable. Yeah. ಸೊ ಇನ್ನೊಂದು ಟಾಸ್ಕ್ ಕಂಪ್ಲೀಟ್ ಮಾಡುವಂಥ ಟೈಮ್, ಅದು ಒಂದು ವೆಜಿಟೇಬಲ್ನ ತಿನ್ನುವಂಥದ್ದು. 1 ವೆಜಿಟೇಬಲ್ ಪರ್ ಡೇ. ಫ್ರೂಟ್ಸ್ ತಿನ್ನಬೇಕು, ನಾನು ಫ್ರೂಟ್ಸ್ ತಿಂತೀನಿ. ನಾನು ಅವಿಗೆ ತಿಂದಿದ್ದಾನಾಗಲಿ ಫ್ರೂಟು. ಬಾಳೆಹಣ್ಣು. ನಂಗಿನ್ನೂ ಆಗಿಲ್ಲ, ತಿನ್ನಬೇಕು. ಸರಿ, ಕೂತ್ಕೊಂಡು ತಿನ್ನೋ. ನೆಕ್ಸ್ಟ್ ಟಾಸ್ಕ್ ಮಾಡ್ತಾ ಇದ್ದೀನಿ, ಕಂಪ್ಲೀಟಿಂಗ್ ಮೈ ಕೋರ್ಸ್. ನೆಕ್ಸ್ಟ್ ಟಾಸ್ಕ್ ಆ್ಯಂಡ್ ಮೈ ಫೇವ್ರೆಟ್ ಟಾಸ್ಕ್, ಬಿಕಾಸ್ ಇಟ್ಸ್ ಮೈ ಫೇವ್ರೆಟ್ ಫ್ರೂಟ್. ತರಕಾರಿ ತಿಂದಾಗಿದೆ, ಈಗ ಫ್ರೂಟ್ ತಿನ್ನೋದು ಬಾಕಿ ಇತ್ತು. ಸೊ ಫ್ರೂಟು, ಅದು ಮ್ಯಾಂಗೋ. ಏನು ರುಚಿ ಇದೆ ಅಂತೀರಾ? ತುಂಬ ಸಿಗಿದೆ. ನಂಗೆ ಇದು ನಿಂಗೂ ನಮಗೂ ಇಬ್ಬರಿಗೂ ಕಣೋ. ಇನ್ನೊಂದು ಹಚ್ತೇನೆ ಆಯಿತಾ? ಓಕೆ, ಅದಾಗಲೇ ಕಟ್ ಮಾಡಿದ್ದು ಅವನಿಗೆ. ಇದು ನಂದು ತುಂಬಾ ದೊಡ್ಡದಿದೆ ಮ್ಯಾಂಗೋ. ಇದೇ ಲಂಚ್ ನಂದು. ಆಗಲೇ ಶೇಂಗಾ ಮತ್ತು ಕ್ಯಾಶ್ಯೂ ತಿಂದೆ, ಡ್ರೈ ಫ್ರೂಟ್ಸ್ ತಿಂದೆ, ಆ್ಯಂಡ್ ಒಂದು ಮೊಟ್ಟೆನೂ ಹಾಕ್ಕೊಂಡೆ. ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸಾರಿ. ಅದು ಮತ್ತು ಇದು ಲಂಚ್ ಈಸ್ ಕಂಪ್ಲೀಟ್. ಅವನಿಗೆ ಹಸಿವಾದರೆ ಏನಾದ್ರು ಮಾಡಿಕೊಡ್ಬೇಕೀಗ ಮಧ್ಯಾಹ್ನಕ್ಕೆ. ಇದು ಆಫೀಸಲ್ಲಿ ಸ್ವಲ್ಪ ಜಾಸ್ತಿನೇ ಕೆಲಸ ಆಯಿತು, ಅದಕ್ಕೆ ಹೊರಗಡೆ ಹೋಗೋಕ್ಕಾಗಲಿಲ್ಲ. ಮೀಟಿಂಗ್ಸು ಮತ್ತು ಮಲ್ಟಿಪಲ್ ಟಿಕೆಟ್ಸ್ ಎಲ್ಲ ಇತ್ತು. ಸೊ ಅದನ್ನೇ ಮಾಡ್ತಾಯಿದ್ದೀನಿ ಈಗ. ಇವತ್ತು ಪಾಪ ಮಧ್ಯಾಹ್ನ ಏನೂ ಅಡುಗೆ ಮಾಡಲೇ ಇಲ್ಲ. ನಾನು ಹನ್ನಲ್ಲೇ ಹೊಟ್ಟೆ ತುಂಬಿಡ್ತಾ ವೀಕ್ಟನ್ಗೂ ಏನೂ ಮಾಡೋಕ್ಕಾಗಲಿಲ್ಲ. ಮೀಟಿಂಗ್ಸ್ ಬೇರೆ ಇತ್ತಲ್ವ. ನಾನು ಆಗಲೇ ಹೇಳ್ದಂಗೆ ಕಂಟಿನ್ಯೂಸ್ ಆಗಿ ಬಿಸ್ಕೆಟ್ಸಲ್ಲೇ ಮ್ಯಾನೇಜ್ ಮಾಡಿದೆ. ಈಗ ಸಾಯಂಕಾಲ ಅಂದರೆ ನಾನು ಡಿನ್ನರ್ ಟೈಮ್ಗೆ ನಾನು ರೆಡಿ ಮಾಡ್ಕೋತಾ ಇದ್ದೀನಿ ಊಟನೆಲ್ಲ, ಅಡುಗೆನೆಲ್ಲ. ಫಟಾಫಟ್ ಬೇಗ ಅಡುಗೆ ಮಾಡಿ ಮುಗಿಸೋಣ ಅಂತ ಹೇಳಿದೆ. ನಾನು ಮಾಡ್ತೀನಿ ಅಂತ ಕೂತ್ಕೊಂಡು ವೀಕ್ಟು ಸರಿ ಮಾಡಪ್ಪ ಅಂತೇಳಿ ಟೊಮೆಟೊ ಕಟ್ ಮಾಡ್ಲಿಕ್ಕೆ ಒದ್ದಾಡ್ತಿದ್ದಾನೆ ನೋಡಿ. ಬೇಡ, ಕಷ್ಟ ಆಗುತ್ತೆ, ನನಗೆ ಬರೋಲ್ಲ ಅಂದರೂ ಕೂಡ ಕೇಳ್ತಾ ಇಲ್ಲ. ಓಕೆ ಮಾಡು ಅಂತ ಬಿಟ್ಬಿಟ್ಟೆ. ಅದು ಬರಲೇ ಇಲ್ಲ. ಫೈನಲಿ ಅವನಿಗೆ ರಿಯಲೈಸ್ ಆಯಿತು. ಏನು ಅಡುಗೆ ಮಾಡ್ತೀಯೋ? ಅಡುಗೆ ಮಾಡ್ತೀನಿ ಕಲ್ಸೋದು ಚೆನ್ನಾಗಿ. ಮಾಡು. ಎಷ್ಟು ಸಾಸಿವೆ ಚೆಲ್ಲಿದೆ ನೋಡು ಆಗಲೇ. ಎಲ್ಲ ಕಡೆ ಕಲಿಸ್ಬೇಕು. ರೆಡಿ ನೋಡಿ, ನನ್ನ ಮಗ ಮಾಡಿದ್ದಾನೆ ಮಂಡಕ್ಕಿ ಒಗ್ಗರಿನ. ಟೇಸ್ಟ್ ಮಾಡೋಣ. ಹಾಫ್ ಆಫ್ ದ ಡಿಶ್ ವಾಸ್ ಡನ್ ಬೈ ಹಿಮ್ ಓನ್ಲಿ. ಆಮೇಲೆ ಇಲ್ಲಿ ಟೋಫು ಫ್ರೈ ಮಾಡಿದ್ದೀವಿ ಘೀನಲ್ಲಿ. ಈಗ ಟೈಮ್ ಆಗಿದೆ 5:10. ಚೆನ್ನಾಗಿದೆಯಾ? ಮತ್ತು ಮಂಡಕ್ಕಿ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಪನ್ನೀರಿಗೆ ಟೋಫು ಘೀನಲ್ಲಿ ಉಪ್ಪು ಮತ್ತು ಖಾರ ಹಾಕಿ ಹುರಿದಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಸೊ ಲೆಟ್ಸ್ ಹ್ಯಾವ್ ಡಿನ್ನರ್ ನಾವು. ಮಸ್ತ್ ಸಖತ್ತಾಗಿ ಮಾಡಿದೆ ನನ್ನ ಮಗ ಮಂಡಕ್ಕಿ ಒಗ್ಗರಣೆನ. ತುಂಬಾ ರುಚಿಯಾಗಿದೆ. ಅವನೇ ಇಂಗ್ರೀಡಿಯೆಂಟ್ಸ್ ಎಲ್ಲ ಮುಟ್ಕೊಂಡು ಹಾಕಿದ್ದನ್ನೆಲ್ಲ ಜಾಸ್ತಿ ರುಚಿಯಾಗಿದೆ ಇವತ್ತು ಮಂಡಕ್ಕಿ ಒಗ್ಗರಣೆ. ನಿಮ್ಗೆ ಹೇಗೆ ಅನ್ನಿಸ್ತು? ಎಷ್ಟೇ ಬ್ಯುಸಿ ಇದ್ದರೂ ಕೂಡ ನನ್ನ ಮಗನ ಜೊತೆ ಟೈಮ್ ಕಳೆಯೋಕ್ಕೆ ಆಗ್ತಿಲ್ಲ ಅಂತ ಗಿಲ್ಟಿಂದ ಒಂದು ಟಾಸ್ಕ್ ನಾನು ಈ ಚಾಲೆಂಜಲ್ಲಿ ಇನ್ಕ್ಲೂಡ್ ಮಾಡಿದ್ದು ಅಂದರೆ ನನ್ನ ಮಗನ ಜೊತೆ ಸ್ವಲ್ಪ ಟೈಮ್ ಕಳಿಬೇಕು. ಅಟ್ಲೀಸ್ಟ್ 15 to 30 minutes ಎವ್ರಿ ಡೇ ಅಂತ ಅಂದ್ಕೊಂಡಿದ್ದೆ. ಅಫ್ಕೋರ್ಸ್ ನಾನು ಬೇರೆ ಕೆಲಸಗಳನ್ನು ಸ್ನಾನ ಮಾಡಿಸೋದು, ಬ್ರಷ್ ಮಾಡಿಸೋದು, ಹೋಮ್ವರ್ಕ್ ಮಾಡಿಸೋದು ಅದೆಲ್ಲ ಮಾಡ್ತಿರ್ಬೇಕಾದ್ರೆ ಟೈಮ್ ಕಳಿತೀನಿ.
ಬಟ್ ಇದು ಸ್ಪೆಸಿಫಿಕ್ಕಾಗಿ ಮಾಡಲೇಬೇಕು ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿ ಅಂತ ಅಂದ್ಕೊಂಡಿದ್ದೆ. ಅದೇ ರೀತಿ ಅಡುಗೆ ಮಾಡಿದೆ ಅಲ್ವಾ, ಅದೇ ಮುಗೀತು ಅಂದ್ಕೊಂಡೆ. ಬಟ್ ನನ್ನ ಮಗಂಗೆ ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ. ಇನ್ನೂ ಏನಾದರೂ ನನ್ನ ಜೊತೆ ಆಟ ಆಡು ಅಂತ ಪಾಪ ತುಂಬ ಕೇಳ್ತಾ ಇದ್ದೆ. ಬಟ್ ನಂಗೆ ಆಫೀಸ್ ಕೆಲಸ ತುಂಬಾ ಇತ್ತು. ಕೇಳಿ ಬೇಜಾರಾಗಿ ತಾನೇ ಇವಾಗ ಕೂತ್ಕೊಂಡು ಬುಕ್ ತೊಗೊಂಡು ಓದ್ತಾ ಇದ್ದಾನೆ. ಆ್ಯಂಡ್ ಐ ಆಮ್ ಸರ್ಪ್ರೈಸ್, ಒಂದು ಸೆಂಟೆನ್ಸಸ್ ಎಷ್ಟು ಚೆನ್ನಾಗಿ ಫುಲ್ಲು ಓದ್ತಾ ಇದ್ದಾನೆ. The pig. My name is Corn, said the dog. Cat. My name is Hannah, said the hen. ಎರಡೆರಡು ಎಮೋಷನ್ಸ್ ನನಗೆ. ಯಾಕಂದರೆ ಇವತ್ತು ಕೆಲಸ ಮಾಡ್ತಾ ಇದ್ದೆ ನಾನು. ಆವಾಗ ಪ್ರತಿ ಸತಿನೂ ಆಡು ಅಂತಲೇ ಕೇಳ್ಕೊತಾ ಇದ್ದೆ ನನ್ನ ಮಗ. ಬಟ್ ಅವ್ನ ಜೊತೆ ಆಡೋಕ್ಕಾಗಲಿಲ್ಲ ನನಗೆ. ಟಾಸ್ಕ್ ಅಂತ ಅಡುಗೆ ಮಾಡೋದಂತ ಬಿಟ್ಟರೆ, ಬಟ್ ಅವ್ನು ತುಂಬಾ ಕೇಳ್ಕೊಂಡ. ಅದು ಮಾಡೋಕ್ಕಾಗಲಿಲ್ಲ ಅಂತ ಒಂದು ಗಿಲ್ಟ್. ಆದರೆ ಇನ್ನೊಂದು ಪ್ರೌಡ್ ಮೊಮೆಂಟು, ಅವನಾಗಲೇ ಬುಕ್ ತೊಗೊಂಡಿದ್ದೆ ನಾನು ಹೇಳ್ದೇನೆ. ಅದು ಒಂದು ವಿಷಯ. ಆದರೆ ಇನ್ನೊಂದು ಸೆಂಟೆನ್ಸಸ್ನ ಫುಲ್ ಕರೆಕ್ಟಾಗಿ ಓದ್ತಾ ಇದ್ದಾನೆ. ಸೊ ಅದು ಇನ್ನೊಂದು ಪ್ರೌಡ್ ಆ್ಯಂಡ್ ಖುಷಿ ವಿಷಯ. ಸೊ ಎರಡು ಎಮೋಷನ್ಸ್. ನನಗೆ ವಿಡಿಯೋ ರೆಕಾರ್ಡ್ ಮಾಡಿದ್ದು ಅವ್ನಿಗೆ ಗೊತ್ತಿಲ್ಲದೆ, ನಾನು ರೆಕಾರ್ಡ್ ಮಾಡೋದು ಗೊತ್ತಾದ್ರೆ ಅವ್ನು ಓದಲ್ಲ. ಅದಕ್ಕೆ ನಾನು ಚಪಾತಿ ಮಾಡಿಟ್ಟಿದ್ದೀನಿ ಡಿನ್ನರ್ಗೆ. ಲಾಸ್ಟ್ ಟಾಸ್ಕ್ ಆಫ್ ದ ಡೇ ಮಾಡಬೇಕಂತಿದ್ದೀನಿ. ನನ್ನ ಮಗ ಓದಕ್ಕೆ ಬಿಡ್ತಾ ಇದ್ದಾನೆ ಜಾನ ಮರಿ ಥರ. ನಾನು ಫೋನ್ ದ ಜಾಯ್ ಆಫ್ ಲಿವಿಂಗ್ ಯರ್ ಶಿಟ್ ಆಲ್ ಓವರ್ ದ ಪ್ಲೇಸ್ ಅಂತ. ನಂದು ಫೋನ್ ಇದೆ, ನಾನು ಫೋನ್ ನೋಡ್ತಾ ಇದ್ದೀನಿ. ಅದು ಅವ್ನ ಫೋನ್ ಅಂತ ನೋಡಿ, ಅವ್ನು ಫೋನ್ ನೋಡ್ಕೊತಾನಂತೆ, ನಾನು ಈ ಬುಕ್ ಓದಬೇಕಂತೆ. ಸಚ್ ಅ ಗುಡ್ ಬಾಯ್. ಸೊ ಅಲ್ಲಿಗೆ ನಾನು ಇವತ್ತಿಗೆಲ್ಲ ಟಾಸ್ಕಸು ಮುಗಿಯುತ್ತೆ. ಸಕ್ಸಸ್ಫುಲ್ಲಾಗಿ ಇವತ್ತು 17th ಡೇ ಮುಗಿಸಿದ್ದೀನಿ. ಆ್ಯಕ್ಚುಲಿ ಕನ್ಫ್ಯೂಸ್ ಆಗುತ್ತೆ, ಯಾಕಂದರೆ ಅದು ವೀಡಿಯೋನು ಎಡಿಟ್ ಮಾಡ್ತೀನಿ, ಆಮೇಲೆ ಇದನ್ನು ಅವತ್ತಿನ ದಿನ 17th 18th ಅಂತ ಹೇಳ್ತಾ ಹೋಗ್ತೀನಲ್ಲ. ಹಿಂದಿನ ದಿನ ನಾನು ವೀಡಿಯೋ ಹಿಂದಿನ ದಿನದ ವೀಡಿಯೋ ಅವತ್ತಿನ ದಿನ ಹಾಕ್ತೀನಿ. ಸೊ ಅದನ್ನು ನಂಬರ್ ಹಾಕೋಕೆ ಕನ್ಫ್ಯೂಸ್ ಆಗುತ್ತೆ ನನಗೆ ಯಾವ್ದು ಅಂತ. ಏನಿವೆ ಇವತ್ತು 17th ಡೇ, ನಾಳೆ 18th ಡೇ. ಸೊ ನನ್ನೆಲ್ಲ ಟಾಸ್ಕ್ ಮುಗೀತು. ಈಗ ನಿಮ್ಮ ಟಾಸ್ಕ್ ಶುರುವಾಗುತ್ತೆ. ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು ಎಷ್ಟು ಜನಕ್ಕೆ, ಸೊ ದ್ಯಾಟ್ ವ್ಯೂಸ್ ಚೆನ್ನಾಗಿ ಸಿಕ್ಕರೆ ನನಗೂ ಮೋಟಿವೇಟ್ ಆಗುತ್ತೆ ಚಾಲೆಂಜ್ ಕಂಟಿನ್ಯೂ ಮಾಡೋಕ್ಕೂ ಮತ್ತು ಯೂಟ್ಯೂಬ್ನಲ್ಲಿ ವೀಡಿಯೋಸ್ ಹಾಕಲಿಕ್ಕೂ ಕೂಡ. ಆಮೇಲೆ ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಐ ಹೋಪ್ ಯು ಆರ್ ಎಂಜಾಯಿಂಗ್ ದ ವೀಡಿಯೋಸ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ.